ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪೌರ್ಣಮಿ ಇದೆ. ಪೌರ್ಣಮಿ ದಿವಸ ಏನೆಲ್ಲ ಮಾಡಬೇಕು, ಅತಿ ಹೆಚ್ಚಂಚವಾಗಿ ಗುರು ಪೌರ್ಣಮಿ ಅನ್ನೋವಂಥದ್ದಿದೆ. ಈ ಒಂದು ಗುರು ಪೌರ್ಣಮಿಯ ದಿವಸ ನಾವು ಏನೆಲ್ಲ ಒಂದು ಮನೆಯಲ್ಲಿ ತಂತ್ರಸಾರವನ್ನು ಮಾಡ್ಕೊಳ್ಬೇಕು, ಯಾವ ರೀತಿಯಾಗಿ ನೆಗೆಟಿವ್ ಎನರ್ಜಿಯನ್ನು ಆಚೆ ಕಡೆ ಹಾಕಬೇಕು ಅನ್ನೋವಂಥದ್ದು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ಒಳ್ಳೆಯದು ಎಷ್ಟಿದೆಯೋ ಹಾಗೆ ನಾವು ಕೆಟ್ಟದ್ದು ಕೂಡ ಇದೆ ಅಂಥೇಳಿ ನಂಬಲೇಬೇಕು. ಒಂದೊಂದು ಟೈಮಲ್ಲಿ ಅಂದರೆ ದೇವರ ಒಂದು ಪವಾಡ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ಇದು ಕೆಲವೊಬ್ಬರಿಗೆ ಅನುಭವಕ್ಕೆ ಬಂದಿರುತ್ತೆ, ಕೆಲವೊಬ್ಬರಿಗೆ ಅನುಭವಕ್ಕೆ ಬಂದಿರೋದಿಲ್ಲ. ಆದರೆ ನಮ್ಮ ಮನೆಯಲ್ಲಿ ಇರೋವಂಥ ನೆಗೆಟಿವ್ ಎನರ್ಜಿನ ನೆಗೆಟಿವ್ ಎನರ್ಜಿ ನಮ್ಮ ಮನೇಲಿ ಇದೆಯೇ ಇಲ್ಲ ಅಂತ ಯಾವ ರೀತಿಯಾಗಿ ತಿಳ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಈ ಒಂದು ನಾನು ಹೇಳ್ತಾ ಇರೋದಕ್ಕೆ ನಿಮಗೆ ಬೇಕಾಗಿರೋಂಥ ಒಂದು ಗ್ಲಾಸ್ ಬೇಕು. ಗ್ಲಾಸು ಮನೆಯಲ್ಲಿ ಏನು ₹1 ಕೂಡ ಖರ್ಚಿಲ್ಲ. ನೀವು ಮನೆಯಲ್ಲಿ ನೀರು ಕುಡಿಯೋದಕ್ಕೆ ಮಾಡೋದಕ್ಕೆ ಎಲ್ಲರೂ ಗ್ಲಾಸ್ ಇಟ್ಕೊಂಡಿರ್ತೀರಿ. ಗಾಜಿನ ಗ್ಲಾಸ್ ಬೇಕಾಗುತ್ತೆ. ಚಿಕ್ಕದು ದೊಡ್ಡದು ಅದು ನಿಮಗೆ ಯಾವುದಿದೆಯೋ ಅದನ್ನು ನೀವು ಮನೇಲಿ ತೆಗೆದುಕೊಳ್ಬೋದು. ಆ ಗ್ಲಾಸಲ್ಲಿ ನೀವು ಸ್ವಲ್ಪ ಒಂದು ಚಿಟಿಕೆಯಷ್ಟು ಕಲ್ಲುಪ್ಪನ್ನು ಹಾಕಬೇಕು. ಮೇಲೆ ಚೆನ್ನಾಗಿರುವಂಥ ವಾಟರ್ನ ಹಾಕಿ ಈ ಒಂದು ತಂತ್ರಸಾರವನ್ನು ಮಂಗಳವಾರ ದಿವಸ ಮಾಡ್ಕೊಳ್ಳಿ. ಮಂಗಳವಾರ ದಿವಸನೇ ಮಾಡ್ಕೊಳ್ಬೇಕು. ಇಲ್ಲಾಂದರೆ ವಿಶೇಷವಾಗಿ ಪೌರ್ಣಮಿ ದಿನ ಕೂಡ ನೀವು ಮಾಡ್ಕೊಳ್ಬಹುದು. ಪೌರ್ಣಮಿ ದಿನ ಮಾಡಿಕೊಂಡ್ರೆ ಅದನ್ನು ಚೆನ್ನಾಗಿ ನೀವು ಆ ಒಂದು ಗ್ಲಾಸನ್ನು ತೊಳ್ಕೊಳ್ಬೇಕಾಗುತ್ತೆ. ತೊಳೆದ್ಬಿಟ್ಟು ಶುದ್ಧವಾಗಿರುವಂಥ ನೀವು ಕುಡಿಯುವಂಥ ನೀರನ್ನು ಹಾಕ್ಕೊಳ್ಳಿ. ಅದರಲ್ಲಿ ನೀವು ಸ್ವಲ್ಪ ಮೊದಲಿಗೆ ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕು. ತದನಂತರದಲ್ಲಿ ನಿಮ್ಮ ಮನೆಗೆ ಆ ಲಿಂಬೆಹಣ್ಣು ವಾಟ್ರನ್ನು ಹಿಡ್ಕೊಂಡು ಎಲ್ಲ ಮೂಲೆನೂ ಪ್ರದಕ್ಷಿಣೆ ಒಂಥರ ಓಡಾಡ್ಕೊಂಡು ಬಂದು ಆ ನೀರು ಲಿಂಬೆಹಣ್ಣನ್ನು ಹಿಡ್ಕೊಂಡು ದೇವ್ರ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದಿದ್ದೇ ಆದರೆ ಇದು ಒಂದು ರೀತಿ ಯಾವ ರೀತಿಯಾಗಿ ಆಗುತ್ತೆ ಅದಂದರೆ ಒಂಥರ ಬೂದಿ ಕಟ್ಕೊಂಡಂಗೆ ಒಂದು ರೀತಿ, ಇಲ್ಲ ಅಂತಂದರೆ ಮೇಲೆ ಒಂಥರ ಬೂಸ್ಟ್ ನೀರು ಬಂದಂಗೆ ಆಗುತ್ತೆ. ಮತ್ತು ಲಿಂಬೆಹಣ್ಣು ಕೆಳಗಡೆಗೆ ಕೂತ್ಕೊಂಡ್ಬಿಡುತ್ತೆ. ನೆಗೆಟಿವ್ ಎನರ್ಜಿ ಇದೆ ಅಂತಂದರೆ ಅದು ಮೇಲೆ ಎದ್ದೇಳೋದಿಲ್ಲ. 2 ದಿನ, ಕೆಲವೊಮ್ಮೆ ಸಾಮಾನ್ಯವಾಗಿ ಲಿಂಬೆಹಣ್ಣು 2 ದಿನ 3 ದಿನಕ್ಕೆಲ್ಲ ಎದ್ದು ಬಿಡುತ್ತೆ. ಆದರೆ ಒಂದೊಂದು ಲಿಂಬೆಹಣ್ಣುಗಳು ಎದ್ದೇಳೋದಿಲ್ಲ, ಅಲ್ಲೇ ಕೊಳಕು ಬರುತ್ತೆ. ಅಲ್ಲೇ ಒಂಥರ ಒಂದು ವಾರಕ್ಕೆಲ್ಲ ಬೂಸ್ಟ್ ಬಂದಂಗೆ ಆಗೋದು, ಒಂಥರ ಅದು ನೀರೆಲ್ಲ ಒಂಥರ ದಪ್ಪಕ್ಕಾಗೋದಾಗುತ್ತೆ. ಖಂಡಿತವಾಗ್ಲೂ ಆ ರೀತಿಯಾಗಿದ್ದರೆ ನಿಮ್ಮ ಮನೇಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಅರ್ಥ. ಆವಾಗ ನಿಮಗೆ ಗೊತ್ತಾಯಿತು. ಆವಾಗ ನೀವೇನು ಮಾಡಬೇಕಪ್ಪ ಅಂತಂದರೆ, ಈ ಸಾಂಬ್ರಾಣಿ ಬರುತ್ತಲ್ಲ ಸ್ನೇಹಿತರೆ, ಸಾಂಬ್ರಾಣಿಗೆ ಈ ಕಪ್ ಸಾಂಬ್ರಾಣಿ ಬೇಕಿದ್ದರೆ ತೆಗೆದುಕೊಳ್ಳಿ, ಇಲ್ಲ ಅಂದರೆ ಪುಡಿ ಸಾಂಬ್ರಾಣಿ ಬೇಕಾದರೆ ತೆಗೆದುಕೊಳ್ಳಿ. ಪುಡಿ ಸಾಂಬ್ರಾಣಿಗೆ ನೀವೇನೇನೆಲ್ಲ ಹಾಕಬೇಕಂದ್ರೆ, ಒಂದು 6 ಲವಂಗ ಹಾಕಬೇಕು, ಒಂದು 6 ಏಲಕ್ಕಿ, ಮತ್ತು ಇದು ಲಾವಂಚದ ಬೇರು ಅಂತ ಬರುತ್ತೆ. ಒಂದು ₹20 ಕೊಟ್ಟು ಸುಮಾರು ನಿಮಗೆ 1 ವರ್ಷನೇ ಆಗಿಬಿಡುತ್ತೆ ಅಷ್ಟು ಲಾವಂಚದ ಬೇರು ಅದು. ಆಮೇಲೆ ಒಂದು 6 ಏಲಕ್ಕಿ ತೊಗೊಳ್ಳಿ, ಒಂದು 6 ಲವಂಗವನ್ನು ತೊಗೊಳ್ಳಿ. ಬಿಳೆ ಸಾಸಿವೆ ಒಂದು ನಿಮಗೆ ಸಾಂಬ್ರಾಣಿ ಸ್ವಲ್ಪ ಜಾಸ್ತಿ ಇದ್ದರೆ ಒಂದು 5-6 ಸ್ಪೂನಷ್ಟು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ವಲ್ಪ ಒಂದು 2-3 ಸ್ಪೂನಷ್ಟು ಆದ್ರೂ ಹಾಕ್ಕೊಳ್ಳಿ. ಇದನ್ನೆಲ್ಲವನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸಿ ಮಾಡಿ ಆ ಒಂದು ಏನು ಸಾಂಬ್ರಾಣಿಯನ್ನು ಹಾಕ್ಕೊಳ್ತೀರಲ್ವ ಅದಕ್ಕೆ ಇದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ನೀವು ಈ ಒಂದು ಡೈಲಿ ಒಂದಿಷ್ಟು, ಇಲ್ಲಾಂದರೆ ಒಂದು ಇಚ್ಚಲು, ಇಲ್ಲಾಂದರೆ ಒಂದು ತೆಂಗಿನ ಚಿಪ್ಪು, ಅದನ್ನು ನೀವು ಬಿಸಿ ಮಾಡಿಕೊಂಡು ಡೈಲಿ ಪ್ರತಿದಿನ ಮೂಲೆಗೂ ನೀವು ಹಾಕ್ತಾ ಬನ್ನಿ. ಆವಾಗ ಈ ಲಿಂಬೆಹಣ್ಣನ್ನು ಚೇಂಜ್ ಮಾಡೋದಕ್ಕೆ ಬಿಡೋದಕ್ಕೆ ಹೋಗಬೇಡಿ ನೀವು. ಯಾಕಂದರೆ ಲಿಂಬೆಹಣ್ಣಿಗೂ ಆ ಗ್ಲಾಸ್ಗೂ ನೀರಿಗೂ ತುಂಬ ಅಂದರೆ ತುಂಬ ಪವರ್ ಇದೆ. ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎಲ್ಲ ಎಳೆದು ಅದು ಕ್ರಮೇಣವಾಗಿ ಇದಾಗುತ್ತೆ. ಅದು ಆ ಲಿಂಬೆಹಣ್ಣನ್ನು ಏನು ಮಾಡಬೇಕು ಅಂದರೆ ಆ ಥರ ಕೊಳ್ತೋಗಿದ್ರೆ ವಾರಕ್ಕೊಂದು ಸತಿ ಚೇಂಜ್ ಮಾಡ್ಕೊಳ್ಳಿ. ಆ ಥರ ತುಂಬ ಆಗ್ತಾಯಿದ್ರೆ ಅಂದರೆ 3 ದಿನಕ್ಕೆ, 4 ದಿನಕ್ಕೆ, ಇಲ್ಲ 5 ದಿನಕ್ಕೆ ಈ ರೀತಿಯಾಗಿ ಚೇಂಜ್ ಮಾಡಿ ಅದನ್ನು ತೆಗೆದುಕೊಂಡು ಹೋಗಿ ಆ ಲಿಂಬೆಹಣ್ಣನ್ನು ನೀವು ಕಾಲಿಂದ ತುಳಿದ್ಬಿಡಿ. ಯಾಕಂದರೆ ನಿಮ್ಮ ಮನೇಲಿ ಇರೋವಂಥ ಎನರ್ಜಿ ಎಲ್ಲ ಹೋಗಿಬಿಡ್ಬೇಕಾದ್ದು. ಅದನ್ನು ನಿಮ್ಮ ಮನೆಯಲ್ಲಿ ಎಡಗಾಲಿಂದ ತುಳಿದ್ಬಿಡಿ. ನೀವು ಚಪ್ಪಲಿ ಹಾಕ್ಕೊಂಡೆ ತುಳಿರಿ. ಯಾಕಂದರೆ ಮನೇಲಿ ನೆಗೆಟಿವ್ ಎನರ್ಜಿ ಇದ್ದಾಗ ಅದೇ ರೀತಿ ಮಾಡಬೇಕಾಗುತ್ತೆ. ಅದು ಲಿಂಬೆಹಣ್ಣು ನೀವು ಸುಟ್ಟರೂ ಕೂಡ ಸುಡೋದಿಲ್ಲ. ಹಾಗಾಗಿ ಅದನ್ನು ನೀವು 3 ದಾರಿ ಕುಡ್ದಲ್ಲೋ, ಇಲ್ಲಾಂದರೆ ನಿಮ್ಮ ಮನೆಯಿಂದ ಆಚೆ ಕಡೆಗೆ ಎತ್ಕೊಂಡು ಹೋಗ್ಬಿಟ್ಟು ತುಳಿದು ಮತ್ತು ಕೈಕಾಲು ಮುಖವನ್ನು ತೊಳೆದುಬಿಟ್ಟು ನೀವು ಮನೆಗೆಲ್ಲ ನೀಟಾಗಿ ಧೂಪವನ್ನು ಹಾಕ್ಕೊಂಡು ಮನೆ ಒರೆಸೋವಾಗ ಏನು ಮಾಡಬೇಕಂದ್ರೆ, ಈ ರೀತಿ ಇದ್ದಾಗ ಸ್ವಲ್ಪ ಕಲ್ಲುಪ್ಪು, ಅರಿಶಿನ, ಗಂಜಳ ಇವು 3 ಹಾಕಿ ಮನೆ ಒರೆಸ್ತಾ ಬನ್ನಿ. ಮತ್ತು ಈ ಒಂದು ದೇವರ ಮನೆಯಲ್ಲಿ ಅಲ್ಲಲ್ಲಿ ಈ ಒಂದು ಜಾವದ್ ಪೌಡ್ರು, ಪಚ್ಚಕರ್ಪೂರವನ್ನು ಮೂಲೆಗೂ ಸ್ವಲ್ಪ ಪುಡಿ ಮಾಡಿ ಹಾಕ್ತಾ ಬನ್ನಿ. ಇದರಿಂದ ಕೂಡ ಯಾರಾನ ಗೊತ್ತಿಲ್ಲದೇನೋ ಒಬ್ಬೊಬ್ರು ಏಳಿಗೆ ಸಹಿಸೋಕ್ಕಾಗೋದಿಲ್ಲ. ಇವಾಗ ಸ್ವಂತವರಾಗಿರ್ಬೋದು, ಅಕ್ಕಪಕ್ಕದಲ್ಲಾಗಿರ್ಬೋದು, ಕೆಟ್ಟ ದೃಷ್ಟಿಗಳು ಬಿತ್ತು ಅಂತಂದರೆ ಮನೆಗಳು ಸರ್ವನಾಶ ಆಗೋಗ್ಬಿಡ್ತವೆ. ಹಾಗಾಗಿ ಪೌರ್ಣಮಿ ದಿವಸ ಈ ಒಂದು ತಂತ್ರಸಾರಗಳ ಸಣ್ಣ ನಿಮಗೇನು ದುಡ್ಡು ಖರ್ಚಾಗೋದಿಲ್ಲ, ಏನೂ ಇಲ್ಲ. ಮನೆಯಲ್ಲಿರೋದನ್ನು ನಿಮಗೆ
ಆಚೆ ಕಡೆಗೆ ಹಾಕಬಹುದು. ಮತ್ತು ಇದ್ರ ಜೊತೆಯಲ್ಲೂ ಸಹ ನೀವು ಎಲ್ಲಾನ ಒಂದು ಶಕ್ತಿ ದೇವಸ್ಥಾನಗಳಿಗೆ ಹೋಗಿದ್ರಿ, ಇವಾಗಂತೂ ಆಷಾಢ ನಡೀತಾ ಇದೆ, ಇವಾಗ ಅಮ್ಮನವ್ರ ದೇವಸ್ಥಾನ, ದುರ್ಗಾ ಪರಮೇಶ್ವರ ಆಗಿರೋದು, ಮುತ್ತು ಮಾರಿಯಮ್ಮ ಆಗಿರ್ಬೋದು, ದುರ್ಗೆ ಆಗಿರಬಹುದು, ಮಹೇಶ್ವರಮ್ಮ, ಮದ್ದೂರಮ್ಮ, ದೊಡ್ಡಮ್ಮ, ಕಾಟೇರಮ್ಮ, ಚೌಡಮ್ಮ, ಈ ಥರ ನೀವೆಲ್ಲಾನ ದೇವಸ್ಥಾನಗಳಿಗೆ ಹೋಗಿದ್ರೆ ಇವಾಗಂತೂ ದೇವಿಯನ್ನು ಅಭಿಷೇಕವನ್ನು ಮಾಡಿರುವಂಥ ನೀರುಗಳನ್ನು ಒಂದು ಬಕೆಟ್ಗಳಲ್ಲಿ ಹಾಕಿ ತುಂಬಿಸಿ ಹೋದವ್ರಿಗೆಲ್ಲ ಪ್ರೋಕ್ಷಣೆ ಮಾಡೋದಕ್ಕೆ ಕೊಡ್ತಾರೆ. ನಿಮ್ಮ ಮನೆಯಲ್ಲಿ ಈ ಥರ ಆಗ್ತಾ ಇದೆ ಅಂತ ಗೊತ್ತಾದರೆ ನೀವು ದೇವಸ್ಥಾನಕ್ಕೆ ಹೋದಾಗ ದೇವಿಯ ಅಭಿಷೇಕ ಮಾಡಿರೋಂಥ ನೀರನ್ನು ಎತ್ಕೊಂಡು ಬಂದು ಒಂದು ಬಾಟ್ಲಲ್ಲಿ ಸಂಜೆ ನೀವೇನೆಲ್ಲ ಒಂದು ಕಸವನ್ನು ಗುಡಿಸ್ತಿರಲ್ಲ, ಕಸ ಗುಡಿಸಿದ ಮೇಲೆ ಮನೆಯಲ್ಲಿರೋವಂಥ ಚೆನ್ನಾಗಿರೋ ನೀರಿಗೆ ಸ್ವಲ್ಪ ತೀರ್ಥದ ನೀರನ್ನು ಒಂದು ಫ್ರಿಜ್ಜಲ್ಲೋ ಇಲ್ಲ ಆಚೆ ಕಡೆನೇ ಇಟ್ಕೊಳ್ಳಿ ಸ್ನೇಹಿತರೆ, ಏನೂ ತೊಂದರೆ ಇಲ್ಲ. ಅದನ್ನು ನೀವು ನಿಮ್ಮ ಮನೆಯ ಮೂಲೆಗೂ ಪ್ರೋಕ್ಷಣೆ ಮಾಡ್ತಾ ಬನ್ನಿ. ಸ್ವಲ್ಪ ತುಳಸಿಯಿಂದ ಪ್ರೋಕ್ಷಣೆ ಮಾಡ್ಕೊಳ್ಳಿ, ತುಳಸಿಯಲ್ಲಿ ಅದ್ದಿ ಇಲ್ಲ ಅಂದರೆ ಗರಿಕೆಯನ್ನು ತಗೊಳ್ಕೊಳ್ಳಿ, ಬರೀ ಕೈಯಿಂದ ನೀರನ್ನು ಪ್ರೋಕ್ಷಣೆ ಮಾಡೋಕ್ಕೆ ಹೋಗಬೇಡಿ. ಈ ಥರದಿಂದ ಮಾಡ್ಕೊಳ್ಳಿ. ನಾನು ನಿಮಗೆ ಮತ್ತೆ ಇನ್ನೊಂದೇನಪ್ಪ ಅಂದರೆ ಕಲ್ಲುಪ್ಪನ್ನು ಇವಾಗ ನಿಮ್ಮ ಮನೆಯ ಈಶಾನ್ಯ ಮೂಲೆ ಅಂತ ಏನು ಬರುತ್ತೋ ಅಲ್ಲಿ ನೀವು ಉಪ್ಪನ್ನು ಹಾಕಿ ಇಡಿ. ಅದು ಕೂಡ ನಿಮ್ಮ ಮನೇಲಿರುವಂಥ ಟೋಟಲ್ ನೆಗೆಟಿವ್ ಎನರ್ಜಿಯನ್ನು ಎಳೆಯುತ್ತೆ. ಅದನ್ನು ನೀವು ಪೌರ್ಣಮಿಗೆ ಚೇಂಜ್ ಮಾಡಿದ್ರೆ ಸಾಕಾಗುತ್ತೆ. ಖಂಡಿತವಾಗ್ಲೂ ನಾನು ಹೇಳಿರೋಂಥ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್